ಹಾಗೆ ಉಚಿತವಾಗಿ ರಸಗಳು ಎಲ್ಲ ರಸಗಳ ವರ್ಣನೆ ಆಗಬೇಕು ಅಂತ ಹೇಳಿ ಎಲ್ಲ ರಸಗಳನ್ನು ತುರುಕೋದಲ್ಲ, ಆ ಪ್ರಧಾನವಾದಂತಹ ರಸಕ್ಕೆ ಪೋಷಕವಾಗಿ ಆ ರಸಗಳ ಜೋಡಣೆ ಆಗುವಂತೆ ಆ ಕಾವ್ಯದ ರಚನೆ ಆಗಿರಬೇಕು. ಆ ರೀತಿಯಲ್ಲಿ ಒಂದು ಕಾವ್ಯದ ರಚನೆಯನ್ನು ಮಾಡಬೇಕು. ಹಾಗೆ ಶೃಂಗಾರ ರಸವನ್ನು ಪ್ರಧಾನವನ್ನಾಗಿಸಿಕೊಂಡು ಅನೇಕರು ರಚನೆಗಳನ್ನು ಮಾಡಿದ್ದಾರೆ. ಕಾಳಿದಾಸನ ಕಾವ್ಯ ಆ ರೀತಿಯಲ್ಲಿ ಪ್ರಸಿದ್ಧವಾಗಿದೆ. ಹಾಗೆ ಅನೇಕರು ರಚನೆಯನ್ನು ಮಾಡಿದ್ದಾರೆ. ವೀರರಸವನ್ನು ಕೂಡ ಪ್ರಧಾನವಾಗಿ ಇಟ್ಟುಕೊಂಡು ರಚನೆ ಮಾಡಿರುವಂತಹ ನಾಟಕಗಳು, ಕಾವ್ಯಗಳು ಬೇಕಾದಷ್ಟಿವೆ. ಇದಕ್ಕೆ ವಿಪರೀತವಾಗಿ ಕರುಣರಸವನ್ನು ಪ್ರಧಾನವನ್ನಾಗಿ ಮಾಡಿಕೊಂಡು ಭವಭೂತಿ ಹೊರಟಿದ್ದಾನೆ. ಉತ್ತರ ರಾಮಚರಿತೆ ಈ ನಾಟಕವನ್ನು ರಚನೆ ಮಾಡ್ತಾ ಏಕೋರಸ ಕರುಣಯೇವ ಅಂತ ಹೇಳಿ ಕರುಣರಸವನ್ನು ಪ್ರಧಾನವನ್ನಾಗಿಸಿಕೊಂಡು ನಾಟಕದ ರಚನೆಯನ್ನು ಮಾಡಿದ್ದಿದೆ. ನಾವು ಆ ದೃಷ್ಟಿಯಿಂದ ಬೇರೆ ಬೇರೆ ಕಡೆ ವಿಚಾರವನ್ನು ಮಾಡುವಾಗ ಕೆಲವರು ಬೇರೆ ಬೇರೆ ರಸಗಳನ್ನು ಕೂಡ ಅವಲಂಬನೆ ಮಾಡಿ ನಾಟಕಗಳ, ಕಾವ್ಯಗಳ ರಚನೆಯನ್ನು ಮಾಡಿದ್ದಾರೆ. ಹಾಗೆ ಸೋಮನಾಥ ಕವಿ ವ್ಯಾಸಯೋಗಿ ಚರಿತವನ್ನು ಅದ್ಭುತ ರಸವನ್ನು ಪ್ರಧಾನವನ್ನಾಗಿಸಿಕೊಂಡು ರಚನೆ ಮಾಡಿದ್ದಾನೆ ಅಂತ ಅನ್ನುವ ಒಂದು ವಿಮರ್ಶೆಯೂ ಕೂಡ ಇದೆ. ವಾದಿರಾಜರು ಈ ರುಕ್ಮಿಣೀಶ್ ವಿಜಯವನ್ನು ರಚನೆ ಮಾಡ್ತಾ ಇದ್ದಾರೆ. ಈ ರುಕ್ಮಿಣೀಶ್ ವಿಜಯಕ್ಕೆ ಪ್ರಧಾನವಾದ ರಸ ಯಾವುದು ರಸ ಅಂದರೆ ಮೊದಲಿಗೆ ಎಲ್ಲರಿಗೂ ಕೂಡ ಮನಸ್ಸಿಗೆ ಬರುವಂಥದ್ದು ಶೃಂಗಾರ ರಸ. ಯಾಕೆ? ರುಕ್ಮಿಣಿ ಕೃಷ್ಣರ ವಿವಾಹ ಪ್ರಸಂಗವನ್ನು ವರ್ಣನೆ ಮಾಡುವಂತಹ ಒಂದು ಗ್ರಂಥವಾಗಿದೆ. ಆದ್ದರಿಂದ ಶೃಂಗಾರ ರಸ ಈ ಕಾವ್ಯದ ಪ್ರಧಾನವಾದಂತಹ ರಸ ಅಂತ. ಆದರೆ ಅದು ಪ್ರಧಾನವಾದ ರಸ ಅಲ್ಲ. ಶೃಂಗಾರ ರಸ ಈ ಕಾವ್ಯಕ್ಕೆ ಪೋಷಕ ರಸವೇ ಹೊರತಾಗಿ ಪ್ರಧಾನವಾದ ರಸ ಅಲ್ಲ. ಮತ್ತಿನ್ಯಾವುದು ಪ್ರಧಾನವಾದ ರಸ? ವೀರರಸವೇ ರುಕ್ಮಿಣೀಶ್ ವಿಜಯ ಕಾವ್ಯಕ್ಕೆ ಪ್ರಧಾನವಾದಂತಹ ರಸ. ಯಾಕೆ? ಆರಂಭದ ಸರ್ಗದಿಂದ ಕೊನೆಯ ತನಕ ನಾವೊಮ್ಮೆ ಗಮನಿಸಬೇಕು. ಶೃಂಗಾರದ ವರ್ಣನೆ ಎಲ್ಲಿ ಬರುತ್ತದೆ? 8-9ನೇ ಸರ್ಗಗಳಲ್ಲಿ ರಾಸಲೀಲೆಯ ಸಂದರ್ಭದಲ್ಲಿ ಶೃಂಗಾರದ ವರ್ಣನೆ. ಹಾಗೆ 14ನೇ ಸರ್ಗದಲ್ಲಿ ರುಕ್ಮಿಣೀ ದೇವಿಯ ಪತ್ರ ಬರುತ್ತದೆ. ಬರೋದು 14ನೇ ಸರ್ಗದಲ್ಲಿ ರುಕ್ಮಿಣಿಯ ಪತ್ರ. ಅದಾದ ಮೇಲೆ 15ನೇ ಸರ್ಗ, ಅಲ್ಲೆಲ್ಲ ಯುದ್ಧದ ವರ್ಣನೆ ಇದೆ. ನಂತರದಲ್ಲಿ ಅಲ್ಲಿಗೆ ಬರ್ತಾರೆ, ರುಕ್ಮಿಣಿಯನ್ನು ಕರೆದುಕೊಂಡು ಬಂದಾಗ ಮಾತುಕತೆಗಳು. ಅಲ್ಲಿ 15ನೇ ಸರ್ಗದ ಉತ್ತರಾರ್ಧದಿಂದ 16ನೇ ಸರ್ಗದ ಮಧ್ಯದ ಭಾಗದ ತನಕ ವಿವಾಹದ ಪ್ರಸಂಗದ ವರ್ಣನೆ ಅದೆಲ್ಲವೂ ಕೂಡ ಇದೆ. ಇನ್ನು 18-19ನೇ ಸರ್ಗಗಳಲ್ಲಿ ರುಕ್ಮಿಣೀ ಕೃಷ್ಣನ ಆಪಾದ ಮೌಳಿ ಪರ್ಯಂತ ವರ್ಣನೆ ಇದೆ. ಈ ವರ್ಣನೆ ಎಲ್ಲವೂ ಕೂಡ ಶೃಂಗಾರ ರಸಕ್ಕೆ ಸಂಬಂಧಪಟ್ಟಿರುವಂತಹ ಪಾದವರ್ಣನೆಯೂ ಕೂಡ ಶೃಂಗಾರ ರಸವೇ. ಹೀಗಾಗಿ ಆ ರೀತಿಯಲ್ಲಿ 18-19ನೇ ಸರ್ಗಗಳಲ್ಲಿ ನಾವು ಶೃಂಗಾರ ರಸವನ್ನು ಕಾಣಬಹುದು. ಇನ್ನು 15-16ರಲ್ಲಿ, ಹಾಗೆ 8-9ರಲ್ಲಿ, ಅಲ್ಪ ಸ್ವಲ್ಪ 4-5ರಲ್ಲಿ ಋತುಗಳ ವರ್ಣನೆ. ಅಂತಹ ಸನ್ನಿವೇಶದಲ್ಲಿ 4-5ನೇ ಸರ್ಗಗಳಲ್ಲಿ ಬರುವಂತಹ ಋತುಗಳ ವರ್ಣನೆಯ ಸನ್ನಿವೇಶದಲ್ಲಿ ಹೀಗೆ ಶೃಂಗಾರ ರಸವನ್ನು ನಾವು ನೋಡಬಹುದು. ಇಡೀ ರುಕ್ಮಿಣೀಶ್ ವಿಜಯ ಗ್ರಂಥವನ್ನು ನಾವು ವಿಚಾರ ಮಾಡುವಾಗ ಪ್ರಾಯ ಒಂದು 5-6 ಸರ್ಗಗಳಲ್ಲಿ ಶೃಂಗಾರ ರಸ ಪ್ರಸಕ್ತವಾಗಿದೆ. ಅದು 8ನೇ ಸರ್ಗ ಅರ್ಧದ ತನಕವೂ ಕೂಡ ಇಲ್ಲ. ಅರ್ಧ ಆದ ಮೇಲೆ ಕೃಷ್ಣನ ಪ್ರಾದುರ್ಭಾವ. ಅದರ ಮೊದಲು ಶೃಂಗಾರ ರಸ ಇದೆ. ಅದು ವಿಪ್ರಲಂಭ ಶೃಂಗಾರ ಅಂತ ಹೇಳ್ತಾರೆ. ವಿಪ್ರಲಂಭ ಶೃಂಗಾರ ಆ ಪ್ರಸಕ್ತಿ ಬಂದಾಗ ಆವಾಗ ಅದರ ವಿವರಣೆಯನ್ನ ಮಾಡೋಣ. ಹಾಗೆ ಆದರೆ ಇಲ್ಲಿ ವೀರರಸ ಅನುಸ್ಯೂತವಾಗಿದೆ. ಆರಂಭದಿಂದ, ಹೆಸರಿನಿಂದ ಹಿಡಿದು ಗ್ರಂಥದ ಮೊದಲನೆಯ ಸರ್ಗದಿಂದ ಕೊನೆಯ ಸರ್ಗದ ತನಕವೂ ಕೂಡ ವೀರರಸ ಸೇರಿಕೊಂಡಿದೆ. ಇಲ್ಲಿ ಹೆಸರೇ ರುಕ್ಮಿಣೀಶ ವಿಜಯ ಅಂತ. ಆ ವಿಜಯ ಅಂತನ್ನುವಾಗ ಗೆಲುವು, ಆ ಗೆಲುವು ಅನ್ನುವ ಅರ್ಥವನ್ನು ಹೇಳುವಂತಹ ಶಬ್ದವನ್ನು ಬಳಸ್ತಾ ವೀರರಸವನ್ನ ಇಲ್ಲಿ ಈ ಶಬ್ದವೇ ಧ್ವನಿಸ್ತಾ ಇದೆ. ಹೀಗಾಗಿ ವೀರರಸದ ಅಭಿವ್ಯಕ್ತಿ ಹೆಸರಿನಿಂದಲೇ ಆಗ್ತಾ ಇದೆ. ನಂತರದಲ್ಲಿ ಪೂತನಾ ಸಂಹಾರ, ಕೃಷ್ಣನ ಆವಿರ್ಭಾವ. ಅದಾದ್ಮೇಲೆ ಪೂತನಾ ಸಂಹಾರ, ಶಕಟಾಸುರ ಭಂಜನ, ಹಾಗೆ ಸಾಲಕ್ಕೆ ಅಲ್ಲಿದ ತೃಣಾವರ್ತನ ಸಂಹಾರ, ಹಾಗೆ ಬಕಾಸುರನ ಸಂಹಾರ, ವತ್ಸಾಸುರ, ಕೇಶಿ, ಅರಿಷ್ಟ,
ಕಂಸ, ಚಾಣೂರ, ಮುಷ್ಟಿಕ, ಎಷ್ಟೆಲ್ಲ ಯುದ್ಧದ ಪ್ರಸಂಗಗಳು, ಅನೇಕ ದೈತ್ಯರ ಸಂಹಾರದ ಪ್ರಸಂಗಗಳು, ಅದರ ವರ್ಣನೆ. ಇದರ ಜೊತೆಯಲ್ಲಿ ವಿಸ್ತೃತವಾಗಿ ಕೃಷ್ಣನ ಸೈನ್ಯ ಅಂದರೆ ಉಗ್ರಸೇನನ ಸೈನ್ಯ ಹಾಗೂ ಜರಾಸಂಧನ ಸೈನ್ಯಗಳ ಯುದ್ಧದ ವರ್ಣನೆ. ಇದು ಬಹಳ ವಿಸ್ತೃತವಾಗಿ ಬಂದಿರುವಂತಹ ಭಾಗ. 12ನೇ ಸರ್ಗದ ಉತ್ತರಾರ್ಧ ಹಾಗೂ 13ನೇ ಸರ್ಗ ಹಾಗೂ 14ನೇ ಸರ್ಗದ ಪೂರ್ವಾರ್ಧಗಳಲ್ಲಿ ಬಂದಿರುವಂತಹ ಜರಾಸಂಧನ ಸೈನ್ಯ 13ನೇ ಸರ್ಗದ ಉತ್ತರಾರ್ಧ ಮತ್ತು 14ನೇ ಸರ್ಗದ ಪೂರ್ವಾರ್ಧ ಈ ಭಾಗಗಳಲ್ಲಿ ಬಂದಿರುವಂತಹ ಜರಾಸಂಧ ಕೃಷ್ಣನ ಸೇನೆಗಳ ಯುದ್ಧದ ವರ್ಣನೆ ವಿಸ್ತೃತವಾಗಿ. ಅದಾದ ಮೇಲೆ ವಿವಾಹದ ಪ್ರಸಂಗ ಆರಂಭ ಆಯಿತು. ವಿವಾಹದ ಪ್ರಸಂಗ ಆರಂಭ ಆದ ಮೇಲೂ ಕೂಡ ಕೃಷ್ಣ ರುಕ್ಮಿಣಿಯನ್ನ ಅಲ್ಲಿ ತೆಗೆದುಕೊಂಡು ಬಂದದ್ದು ವಿರೋಚಿತವಾಗಿ. ಅವನು ಹೋಗಿ ಆ ಎಲ್ಲರ ಮಧ್ಯದಲ್ಲಿ ಹೋಗಿ ಕೃಷ್ಣ ಆ ರುಕ್ಮಿಣಿಯನ್ನ ಸ್ವೀಕಾರ ಮಾಡಿ ತನ್ನ ರಥದಲ್ಲಿ ಕೂಡಿಸಿಕೊಂಡು ಹೊರಡುತ್ತಾನೆ. ಅದು ವಿರೋಚಿತವಾಗಿ. ಶೃಂಗಾರವೂ ಕೂಡ ವೀರರಸಕ್ಕೆ ಪೋಷಕವಾಗಿ ಅಲ್ಲಿ ನಮಗೆ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ರುಕ್ಮಿಣೀ ದೇವಿಯನ್ನು ತನ್ನ ರಥದಲ್ಲಿ ಕೂಡಿಸಿಕೊಂಡು ಕೃಷ್ಣ ಹೊರಟ ಮೇಲೆ ಎಲ್ಲರೂ ಯುದ್ಧಕ್ಕೆ ಅಂತ ಬರ್ತಾರೆ. ರುಕ್ಮಿಯ ಸೈನ್ಯ ಬರ್ತಾ ಇದೆ. ಎಲ್ಲರೂ ಕೂಡ ಕೃಷ್ಣನ ಮೇಲೆ ಆಕ್ರಮಣವನ್ನು ಮಾಡುತ್ತಾ ಇದ್ದಾರೆ. ಬಲರಾಮನ ಸೈನ್ಯ ಬಂದಿದೆ. ಕೃಷ್ಣ ಅವರನ್ನೆಲ್ಲರನ್ನೂ ಕೂಡ ಸೆದೆಬಡಿತಾ ಇದ್ದಾನೆ. ಏ ಭೀಷ್ಮ್ಯ ಪರಿರಂಭಣಂ ಚಕಮೆರೆ ತೇಷಾಂ ಭುಜಾಶ್ಚಿಚ್ಛಿದುಹು ಅಂತ ಅದರ ವರ್ಣನೆ, ಅದೆಲ್ಲವೂ ಕೂಡ ಯುದ್ಧದ ವರ್ಣನೆ ಅಲ್ಲಿಯೂ ಕೂಡ ಸೊಗಸಾಗಿದೆ. ಅದಾದ ಮೇಲೆ ಕೃಷ್ಣ ರುಕ್ಮಿಣಿಯನ್ನ ಕರೆದುಕೊಂಡು ಹೋದ. ಎಲ್ಲಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ? ದ್ವಾರಕಾಪುರವನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ದ್ವಾರಕಾಪುರವನ್ನು ಪ್ರವೇಶ ಮಾಡುವಾಗ ರಾಜೋಚಿತವಾಗಿ ರಾಜ ಬಂದಾಗ ಹೇಗೆ ಮೆರವಣಿಗೆಯಿಂದ ಅವನಿಗೆ ಸ್ವಾಗತ ನಡೆಯಬೇಕೋ ಹಾಗೆ ಎಲ್ಲವೂ ಕೂಡ ಅವನಿಗೆ ಸ್ವಾಗತವನ್ನು ಹೇಳ್ತಾ ಇದೆ. ಸಮುದ್ರ ರಾಜನು ಕೂಡ ತನ್ನ ಅಲೆಗಳನ್ನು ಅಪ್ಪಳಿಸಿ ದಡಕ್ಕೆ ಅಪ್ಪಳಿಸಿ ತಾನು ಶಂಖಗಳನ್ನು ಚಕ್ರಾಂಕಿತಗಳನ್ನು ಕೃಷ್ಣನಿಗೆ ಬೇಕಾಗಿರುವ ಶಂಖ ಚಕ್ರಗಳನ್ನು ಕೃಷ್ಣನ ಪಾದಗಳಿಗೆ ಒಪ್ಪಿಸ್ತಾ ಇದ್ದಾರೆ. ಇದು ರಾಜೋಚಿತ ಗೌರವವನ್ನು ಸಲ್ಲಿಸ್ತಾ ಇರೋದಲ್ವ. ಹೀಗೆ ಅಲ್ಲೂ ಕೂಡ ವೀರರಸವೇ ಕಂಡು ಬರುತ್ತಾ ಇದೆ. ವಿವಾಹದ ಪ್ರಸಂಗದ ವರ್ಣನೆಯಲ್ಲಿಯೂ ಕೂಡ ವೀರರಸ ಇದೆ. ಹಾಗೆ ಆರಂಭದಿಂದ ಕೊನೆಯ ತನಕ, ಕೊನೆಯಲ್ಲಿ ರುಕ್ಮಿಣೀಶ ವಿಜಯ ಗ್ರಂಥದ ಮಹಿಮೆಯನ್ನು ಹೇಳಿ ಈ ರುಕ್ಮಿಣೀಶ ವಿಜಯ ಗ್ರಂಥ ಎಲ್ಲದಕ್ಕಿಂತಲೂ ವಿಶಿಷ್ಟವಾಗಿ ಮೆರೀತಾ ಇದೆ ಅಂತ ಹೇಳಿ ಮತ್ತೆ ಅಲ್ಲೂ ಕೂಡ ವೀರರಸದ ವರ್ಣನೆ, ವೀರರಸವೇ ಇದೆ. ಆರಂಭದಿಂದ ಕೊನೆಯ ತನಕ ಅನುಸ್ಯೂತವಾಗಿರುವಂಥದ್ದು ವೀರರಸ. ಹೀಗಾಗಿ ವೀರರಸ ಪ್ರಧಾನವಾಗಿರುವಂತಹ ಒಂದು ಸುಂದರವಾದಂತಹ ಮಹಾಕಾವ್ಯ ಇದು ರುಕ್ಮಿಣೀಶ ವಿಜಯ ಮಹಾಕಾವ್ಯ. ಇದೆಲ್ಲ ಕಾವ್ಯದ ದೃಷ್ಟಿಯಿಂದ ಇಷ್ಟೆಲ್ಲ ಚಿಂತನೆ ಆಯಿತು. ಇನ್ನು ಆರಂಭದಲ್ಲಿ ಹೇಳಿದಂತೆ ಇದು ಭಕ್ತಿ ಸುಧಾ ವೇದಿಕೆಯಲ್ಲಿ ಈ ರುಕ್ಮಿಣೀಶ ವಿಜಯ ಚಿಂತನೆ ಎಷ್ಟು ಉಚಿತವಾಗಿದೆ. ಬೇರೆ ಕಾವ್ಯಗಳು ಬೇಕಾದಷ್ಟಿವೆ, ಅದರದ್ದೇ ಆದರೂ ಚಿಂತನೆಯನ್ನು ಇಲ್ಲಿ ಈ ವೇದಿಕೆಯಲ್ಲಿ ಮಾಡಲ್ಲ. ಕುಮಾರ ಸಂಭವದ ಚಿಂತನೆ ನಡೆಯಲ್ಲ, ಅಭಿಜ್ಞಾನ ಶಾಕುಂತಲದ ವಿಮರ್ಶೆ ಈ ವೇದಿಕೆಯಲ್ಲಿ ನಡೆಯಲ್ಲ. ಹಾಗಿರುವಾಗ ಈ ಕಾವ್ಯದ ಚಿಂತನೆ ಈ ವೇದಿಕೆಯಲ್ಲಿ ಯಾಕೆ ಅಂತನ್ನುವ ಪ್ರಶ್ನೆ. ಇದಕ್ಕೆ ಕಾವ್ಯದ ಹೆಗ್ಗಳಿಕೆ ಹೇಗಿದೆ, ಅದಕ್ಕಿಂತ ಮಿಗಿಲಾಗಿ ಆಧ್ಯಾತ್ಮಿಕ ಹಿನ್ನೆಲೆ ಈ ಗ್ರಂಥಕ್ಕೆ ಇದೆ. ಈ ಗ್ರಂಥವನ್ನು ರಚನೆ ಮಾಡಿ ಕೊಟ್ಟವರು ಯಾರು? ಪರಮಹಂಸರು, ವಾದಿರಾಜ ಗುರು ಸಾರ್ವಭೌಮರು. ಅವರು ಈ ಗ್ರಂಥವನ್ನು ನೀಡುತ್ತಾ ಇದ್ದಾರೆ. ಇದು ಯಾವುದೋ ಶೃಂಗಾರದ ವರ್ಣನೆಗಾಗಿ ಅಥವಾ ವೀರರಸವನ್ನು ಆಸ್ವಾದನೆ ಮಾಡುವುದಕ್ಕಾಗಿ, ಮನೋರಂಜನೆಗಾಗಿ ರಚನೆ ಮಾಡಿರುವಂತಹ ಕೃತಿಯಲ್ಲ. ಮತ್ತಿನ್ನೇನು, ಎಲ್ಲರ ಮನಸ್ಸಿನಲ್ಲಿ ಕೃಷ್ಣನ ನರ್ತನ ಆಗಬೇಕು, ಕೃಷ್ಣ ಬಂದು ಕೂಡಬೇಕು. ಸದ್ಯೋ ಹೃದಯವರುದ್ಧತೆತ್ರ ಕೃತಿಭಿ ಅಂತ ಏನು ಭಾಗವತ ಹೇಳುತ್ತೆ. ಈ ಗ್ರಂಥವನ್ನು ಕೇಳ್ತಾ ಇದ್ದ ಹಾಗೆ ಹೃದಯದಲ್ಲಿ ಒಂದು ಕೃಷ್ಣ ಕೂಡ್ತಾನೆ, ನರ್ತನವನ್ನು ಮಾಡ್ತಾನೆ ಅಂತ. ಹಾಗೆ ರುಕ್ಮಿಣೀಶ ವಿಜಯ ಗ್ರಂಥವನ್ನು ಆಲಿಸ್ತಾ ಇದ್ದರೆ, ಅದನ್ನು ಕೇಳ್ತಾ ಇದ್ದರೆ ತತ್ಕ್ಷಣದಲ್ಲಿ ಕೃಷ್ಣ ಹೃದಯದಲ್ಲಿ ಬಂದು ಕೂಡ್ತಾನೆ. ಅದಕ್ಕೆ ಕಾವ್ಯವನ್ನೇ ಮಾಧ್ಯಮವನ್ನಾಗಿ ವಾದಿರಾಜರು ಯಾಕೆ ಆರಿಸಿಕೊಂಡ್ರು ಅಂದರೆ, ಹಾಗೆ ಭಾಗವತ ಗ್ರಂಥ ಇದೆ, ವೇದಗಳಿವೆ, ಆದರೆ ಇದು ಎಲ್ಲರ ಮನಸ್ಸಿಗೆ ಹಿಡಿಯಲ್ಲ. ಯಾಕೆ ಅಂತಂದರೆ ಎಲ್ಲ ವರ್ಗದ ಜನರೂ ಕೂಡ ಇರ್ತಾರೆ. ಮಧ್ಯಮ ವರ್ಗದ ಜನರು, ಇನ್ನು ತೃತೀಯ ವರ್ಗದ ಜನರು, ಎಲ್ಲ ವರ್ಗದ ಜನರೂ ಕೂಡ ಇರುತ್ತಾರೆ. ಅವರಿಗೆ ಅಂತಹ ಅಧ್ಯಾತ್ಮದ ಮಾತುಗಳು ನೇರವಾಗಿ ಹೃದಯಕ್ಕೆ ಬರೋದಿಲ್ಲ, ಅದನ್ನು ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸಾಕಪ್ಪ ಇದು ಅಂತ ಅನಿಸ್ಬಿಡುತ್ತೆ, ಅದರಲ್ಲಿ ಔದಾಸೀನ್ಯ ಬರುತ್ತದೆ. ಅದಕ್ಕೆ
ಯಾವುದು ಹಿಡಿಸ್ತದೋ ಅದರ ಮುಖಾಂತರವೇ ಅದನ್ನು ನೀಡಿದಾಗ ಆವಾಗ ಮನ ಮುಟ್ಟತ್ತೆ. ದೇವರ ಮಹಿಮೆ ಎಲ್ಲರಿಗೂ ಕೂಡ ತಲುಪಬೇಕು. ಅದಕ್ಕೆ ವಾದಿರಾಜರು ಉದಾರವಾದ ಮನಸ್ಸಿನಿಂದ ಈ ಕಾವ್ಯದ ರಚನೆಯನ್ನು ಮಾಡಿದ್ದಾರೆ, ಎಲ್ಲರಿಗೂ ಕೂಡ ತಲುಪುವಂತೆ. ಕಾವ್ಯ ಅಂತಂದರೆ ಅದು ಎಲ್ಲರಿಗೂ ಕೂಡ ಪ್ರಿಯ ಆಗತ್ತೆ. ಅದನ್ನು ಕೇಳಬೇಕು, ಆಸ್ವಾದನೆ ಮಾಡಬೇಕು, ಮತ್ತೆ ಮತ್ತೆ ಅದನ್ನು ಓದಬೇಕು ಅಂತ ಅನಿಸತ್ತೆ. ಹೀಗಾಗಿ ಕಾವ್ಯದ ಮಾಧ್ಯಮದಿಂದ ನೀಡಿದಾಗ ಆವಾಗ ಜನರಿಗೆ ಪ್ರಿಯ ಆಗತ್ತೆ. ಅದು ಹಾಗೆ ವಾದಿರಾಜರು ಜನರನ್ನು ಗುರುತಿಸಿ ಅವರಿಗೆ ಬೇಕಾದ ಕ್ರಮದಿಂದ ಅವರಿಗೆ ಎಲ್ಲರಿಗೂ ಕೂಡ ಭಗವತ್ ತತ್ವವನ್ನು ತಿಳಿಸುವಂತಹ ಒಂದು ಮಹತ್ ಕಾರ್ಯವನ್ನು ಹಲವು ರೀತಿಯಿಂದ ಮಾಡಿದ್ದಾರೆ. ವಾದಿರಾಜರ ಕ್ರಮವೇ ಹಾಗೆ. ವಾದಿರಾಜರು ರಚನೆ ಮಾಡಿರುವಂತಹ ಯುಕ್ತಿ ಮಲ್ಲಿಕಾ ಶಾಸ್ತ್ರ ಗ್ರಂಥವೂ ಕೂಡ ಅದು ಕಾವ್ಯ ಶೈಲಿಯಲ್ಲಿದೆ. ವಾದಿರಾಜರು ಅನೇಕ ಕನ್ನಡ ಪದ್ಯಗಳ ರಚನೆಯನ್ನು ಮಾಡಿದ್ದಾರೆ. ಇವತ್ತು ಲಕ್ಷ್ಮೀನಾರಾಯಣರ ಸ್ವಯಂವರ ಮಹೋತ್ಸವವನ್ನು ಚಿಂತನೆ ಮಾಡುವಂತಹ ಲಕ್ಷ್ಮೀ ಶೋಭಾನೆ ಕನ್ನಡದ ಸುಂದರವಾದಂತಹ ಪದ್ಯಗಳಲ್ಲಿ ಇದೆ. ಅದನ್ನು ಇವತ್ತು ಹೇಳುವಾಗ ಎಲ್ಲರ ಮನಸ್ಸು ಸರಳತ್ತೆ. ಎಷ್ಟು ಸರಳವಾಗಿ ಸುಂದರವಾಗಿದೆ, ಮನಸ್ಸಿಗೆ ಮುಟ್ಟುವಂತಿರುವಂತಹ ಒಂದು ಕೃತಿ ಅಂತಹ ಲಕ್ಷ್ಮೀ ಶೋಭಾನೆಯ ರಚನೆ. ವೈಕುಂಠ ವರ್ಣನೆಯ ರಚನೆ, ಆ ಪರಮಾತ್ಮನ ಲಯವರ್ಣನೆಯನ್ನು ಎಷ್ಟು ಸೊಗಸಾಗಿ ಮಾಡ್ತಾರೆ. ಹಾಗೆ ಹೃದಯಂಗಮವಾಗಿ ಪರಮಾತ್ಮನ ಮಹಿಮೆಯನ್ನು ಅರ್ಥ ಮಾಡಿಸ್ತಾರೆ. ಬೇರೆ ಬೇರೆ ಭಾಷೆಗಳಲ್ಲಿ ಪದ್ಯಗಳ ರಚನೆಯನ್ನು ತುಳುವಿನಲ್ಲಿ ರಚನೆ ಮಾಡಿದ್ದಾರೆ, ತೆಲುಗಿನಲ್ಲಿ ರಚನೆ ಮಾಡಿದ್ದಾರೆ, ಹಾಗೆ ಬೇರೆ ಬೇರೆ ಭಾಷೆಗಳಲ್ಲಿ ರಚನೆ ಮಾಡಿದ್ದಾರೆ. ಅಂತ ಹೆಚ್ಚಿನ ಉಪಲಬ್ಧಿ ಇಲ್ಲ. ಕನ್ನಡದಲ್ಲಿ ಇರುವಂತೆ ಸಂಸ್ಕೃತದಲ್ಲಿರುವಂತೆ ಬೇರೆ ಭಾಷೆಗಳಲ್ಲಿ ಹೆಚ್ಚಿನ ಉಪಲಬ್ಧಿ ಇಲ್ಲ. ಆದರೆ ಬೇರೆ ಭಾಷೆಗಳಲ್ಲೂ ರಚನೆ ಮಾಡಿದ್ದಾರೆ ಅಂತ ಒಂದೆರಡರ ಉಪಲಬ್ಧಿ ಇದೆ. ಅದಲ್ಲದೇನೆ ಯಾವ ಜನರಿಗೆ ಯಾವುದರ ಆಸಕ್ತಿ ಇದೆ ಅದರ ಮುಖಾಂತರ ಅಧ್ಯಾತ್ಮದ ಚಿಂತನೆಯನ್ನು ಕೊಡ್ತಾರೆ. ಈಗ ನೋಡಿ, ಭೂತರಾಜರ ಪರಿಚಯವನ್ನು ಮಾಡಿಸಿದರು. ಭೂತಾರಾಧನೆ, ದೈವಗಳ ಆರಾಧನೆಯನ್ನು ಮಾಡುವಂತಹ ಒಂದು ಸ್ಥಾನದಲ್ಲಿ ಅಲ್ಲಿ ದೇವರು ಕೃಷ್ಣ ಭಕ್ತಿಯನ್ನು ಮಾಡಿ ಅಂತಂದ್ರೆ ಕೂಡಲೇ ಮನಸ್ಸಿಗೆ ಒಪ್ಪಲ್ಲ. ನೀವು ದೈವಾರಾಧನೆಯನ್ನು ಮಾಡ್ತಿರಲ್ಲ, ಭೂತಾರಾಧನೆಯನ್ನು ಮಾಡ್ತಿರಲ್ಲ, ಹಾಗೆ ಆರಾಧನೆಯನ್ನು ಮಾಡಿ ಅಂತ ಹೇಳಿ ಭೂತರಾಜರ ಪರಿಚಯವನ್ನು ಮಾಡಿಸಿ ಅದರ ಮುಖಾಂತರ ಕೃಷ್ಣನಲ್ಲಿ ಭಕ್ತಿಯನ್ನು ತಂದುಕೊಟ್ಟಂತಹ ಸ್ವಭಾವ ಅದು ವಾದಿರಾಜರದು. ಹೀಗಾಗಿ ಅವರ ಹೃದಯ ಬಹಳ ವಿಶಾಲ. ಎಲ್ಲರಿಗೂ ಕೂಡ ಅಧ್ಯಾತ್ಮ ಚಿಂತನೆ ಬರಬೇಕು, ದೇವರಲ್ಲಿ ಭಕ್ತಿಯನ್ನು ಮಾಡಬೇಕು, ಉದ್ಧಾರ ಆಗಬೇಕು ಅನ್ನುವ ಒಂದು ವಿಶಾಲವಾದ ಹೃದಯದಿಂದ ವಾದಿರಾಜರು ಆ ಪರಮಾತ್ಮನ ಚಿಂತನೆ ಮೂಡುವಂತೆ ಇಂತಹ ಸುಂದರವಾದ ರುಕ್ಮಿಣೀಶ್ವರಿಯ ಗ್ರಂಥದ ರಚನೆಯನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಕಾವ್ಯದ ಗುಣಗಳಿವೆ, ಸಮುದ್ರದ ವರ್ಣನೆ ಇದೆ, ನದಿಗಳ ವರ್ಣನೆ ಇದೆ, ಸೂರ್ಯೋದಯದ ವರ್ಣನೆ ಇದೆ, ಸೂರ್ಯಾಸ್ತದ ವರ್ಣನೆ ಇದೆ. ಅಧ್ಯಾತ್ಮ ಚಿಂತನೆಯನ್ನು ಮಾಡುವವರು ಇದ್ಯಾಕೆ ಬೇಕಾಗಿದೆ ಅಂತಂದರೆ ಎಲ್ಲ ಕಡೆಯಲ್ಲಿಯೂ ಕೂಡ ಸಮುದ್ರದ ವರ್ಣನೆಯೇ ಇರಲಿ, ನದಿಯ ವರ್ಣನೆಯೇ ಇರಲಿ, ಸೂರ್ಯೋದಯ ವರ್ಣನೆಯೇ ಇರಲಿ, ಸೂರ್ಯಾಸ್ತದ ವರ್ಣನೆಯೇ ಇರಲಿ, ಚಂದ್ರೋದಯ ವರ್ಣನೆ ಇರಲಿ, ಯಾವುದೇ ಸಂದರ್ಭದಲ್ಲಿಯೂ ಕೂಡ ನಾವು ಗಮನಿಸಬೇಕಾದದ್ದು ಏನು ಅಂತಂದರೆ ಇಲ್ಲಿ ಎಲ್ಲ ಕಡೆಯಲ್ಲೂ ಅಧ್ಯಾತ್ಮ ಇದೆ. ಕೃಷ್ಣನನ್ನು ಬಿಟ್ಟು, ಅಧ್ಯಾತ್ಮ ಚಿಂತನೆಯನ್ನು ಬಿಟ್ಟು ಕೇವಲ ಮನೋರಂಜನೆಗೋಸ್ಕರ ವರ್ಣನೆ ಅಂತನೂ ಒಂದು ಪದ್ಯ ರುಕ್ಮಿಣೀಶ್ವರಜಯದಲ್ಲಿಲ್ಲ. ಇಷ್ಟು ದೊಡ್ಡ ಮಹಾಕಾವ್ಯ, 1,500 ಶ್ಲೋಕಗಳಿರುವಂತಹ ಒಂದು ಸುಂದರವಾದ ಮಹಾಕಾವ್ಯ ಇದು. ಆದರೆ ಅಧ್ಯಾತ್ಮ ಚಿಂತನೆ ಇಲ್ಲದೆ ಇರುವಂತಹ ಒಂದೇ ಒಂದು ಪದ್ಯ ರುಕ್ಮಿಣೀಶ್ವರಜಯದಲ್ಲಿಲ್ಲ. ಸೂರ್ಯೋದಯದ ವರ್ಣನೆಯನ್ನು ಮಾಡ್ತಾರೆ. ಕೃಷ್ಣಾವತಾರ ಆಗಿದೆ, ಗೋಕುಲದಲ್ಲಿ ಕೃಷ್ಣ ಬಂದಿದ್ದಾನೆ. ಆ ಕೃಷ್ಣ ಬಂದಿರುವ ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ. ಸೂರ್ಯೋದಯ ಆಯಿತು ಅಂತ ವರ್ಣನೆ ಮಾಡ್ತಾರೆ. ಅವಾಗ ಹೇಗೆ ವರ್ಣನೆ ಮಾಡ್ತಾರೆ? ಸೂರ್ಯ ಹೇಗೆ ಉದಯಿಸ್ತಾನೋ, ಹೇಗೆ ಉದಯಿಸ್ತಾನೆ? ಒಬ್ಬ ಅರ್ಚಕ ಬಂದಂತೆ ಬರ್ತಾ ಇದ್ದಾನೆ ಅಂತ. ಅರ್ಚಕ ದೇವರ ಪೂಜೆ ಮಾಡಲಿಕ್ಕೆ ಅವನೇನು ಮಾಡ್ತಾನೆ? ಒಂದು ಸ್ನಾನವನ್ನು ಮಾಡಿ ಶುದ್ಧನಾಗಿ ಮನಸ್ಸಿನಲ್ಲಿ ದೇವರ ಭಕ್ತಿಯನ್ನು ಹೊತ್ತು ಕೈಗಳಿಂದ ಒಳ್ಳೆಯ ಪುಷ್ಪಗಳನ್ನೆಲ್ಲವನ್ನು ಸ್ವೀಕಾರ ಮಾಡಿ ದೇವಾಲಯ ಪ್ರವೇಶವನ್ನು ಮಾಡಿ ದೇವರ ಪೂಜೆಯನ್ನು ಮಾಡ್ತಾನೆ. ಹಾಗೆ ಈ ಸೂರ್ಯ ಸಮುದ್ರದಲ್ಲಿ ಮುಳುಗಿ ಮೇಲೆದ್ದು ಬರ್ತಾ ಇದ್ದಾನೆ. ಸೂರ್ಯೋದಯ ಹಾಗೆ ತಾನೆ, ನಾವು ಸಮುದ್ರದಿಂದ ಮೇಲೆ ಸೂರ್ಯ ಬರುವುದನ್ನು ನಾವು ನೋಡುತ್ತೇವೆ. ಸ್ನಾನ ಮಾಡಿ ಬರ್ತಾ ಇದ್ದಾನೆ. ಅದಾದ ಮೇಲೆ ಸೂರ್ಯ ಕೆಂಪಾಗಿದ್ದಾನೆ. ಕೆಂಪು ಅನ್ನೋದು ರಾಗದ ಸಂಕೇತ. ದೇವರ ಪೂಜೆಗೆ ಬರುವವನಿಗೆ ಹೃದಯದಲ್ಲಿ ರಾಗ ಇರಬೇಕು. ದೇವರಲ್ಲಿ ಭಕ್ತಿ ಇಲ್ಲದೇನೆ ಏನು ಪೂಜೆ ಮಾಡೋದು? ಅದು ತಾಂತ್ರಿಕವಾಗಿ ಯಾಂತ್ರಿಕವಾಗಿ ಆಗೋದಲ್ಲ.
ಅದು ಭಕ್ತಿಯಿಂದ ಆಗಬೇಕಾದಂತಹ ಒಂದು ಪ್ರಕ್ರಿಯೆ. ಹೀಗಾಗಿ ಕೆಂಪಾಗಿ ಬರ್ತಾ ಇರುವ ಸೂರ್ಯ ಹೃದಯ ತುಂಬ ರಾಗವನ್ನು ಹತ್ತಿದ್ದಾನೆ. ಅವನ ಕೈಗಳು ಯಾವುದು? ಕಿರಣಗಳು ಎಲ್ಲ ಕಡೆ ಹೋಗಿವೆ. ಹೋಗಿ ಏನು ಮಾಡ್ತಾ ಇವೆ? ಕಮಲಗಳನ್ನು ಅರಳಿಸ್ತಾ ಇವೆ. ಅಂದರೆ ಕಮಲಗಳನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ. ಯಾವುದಕ್ಕೆ? ಕೃಷ್ಣರ ಪೂಜೆಗೋಸ್ಕರ ಹಾಗೆ ಕಮಲಗಳನ್ನು ಸ್ವೀಕಾರ ಮಾಡಿ ಒಬ್ಬ ದೇವ ಪೂಜೆಯನ್ನು ಮಾಡುವ ಭಕ್ತ ದೇವ ಮಂದಿರವನ್ನು ಪ್ರವೇಶ ಮಾಡುವಂತೆ ನಂದಗೋಪ ಯಶೋದೆಯರ ಮನೆಯ ಒಳಗೆ ಸೂರ್ಯನ ಕಿರಣ ಪ್ರವೇಶ ಆಗಿದೆ. ಎಷ್ಟು ಸೊಗಸಾದ ವರ್ಣನೆ! ಸೂರ್ಯೋದಯದ ವರ್ಣನೆ ಇದೆ, ಆದರೆ ಅಧ್ಯಾತ್ಮದ ಚಿಂತನೆ ಇದೆ. ಭಕ್ತನಾದವನು ಹೇಗಿರಬೇಕು, ದೇವರ ಪೂಜೆಯನ್ನು ಹೇಗೆ ಮಾಡಬೇಕು ಅನ್ನುವ ಮಾರ್ಗದರ್ಶನ ಇದೆ. ಇದರಲ್ಲಿ ನಮಗೆ ಬೋಧನೆಯೂ ಕೂಡ ಇದೆ. ಮನಸ್ಸು ಅರಳುತ್ತದೆ. ಅದೇ ರೀತಿಯಲ್ಲಿ ದೇವರು ಬಂದು ಹೃದಯದಲ್ಲಿ ಕೊಡುತ್ತಾನೆ. ಇಷ್ಟು ಅದ್ಭುತವಾಗಿರುವಂತಹ ರುಕ್ಮಿಣೀಶ ವಿಜಯ ಕಾವ್ಯ ಶಾಸ್ತ್ರ, ಇದೊಂದು ಅಧ್ಯಾತ್ಮ ಚಿಂತನೆಯ ಒಂದು ಸೆಲೆ. ಈ ಕೃತಿಯ ಚಿಂತನೆಯನ್ನು ಯಥಾಶಕ್ತಿಯಾಗಿ ಈ ಮುಂದಿನ ದಿನಗಳಲ್ಲಿ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕಥಾಭಾಗದ ಸಮರ್ಪಣೆಯನ್ನು ವಾದಿರಾಜ ಗುರುಗಳ ಅಂತರ್ಯಾಮಿಯಾಗಿರುವ ಹಯಗ್ರೀವಾಭಿಂದನಾದ ಶ್ರೀಕೃಷ್ಣನ ಪಾದಕಮಲಗಳಲ್ಲಿ ಅರ್ಪಿಸ್ತಾ ಭಕ್ತಿಸುಧಾ ಜ್ಞಾನವಾಹಿನಿಯಿಂದ ನಡೀತಾ ಇರುವ ಜ್ಞಾನ ಕಾರ್ಯದಲ್ಲಿ ಪಾಲ್ಗೊಂಡಿರುವ ಎಲ್ಲ ಸಜ್ಜನರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಸೇವೆಯನ್ನು ಸಲ್ಲಿಸ್ತಾ ಇರುವ ವೇಣುಗೋಪಾಲಾಚಾರ್ಯ ಪರಿವಾರದವರಿಗೆ ವಿಶೇಷವಾಗಿ ಶ್ರೀಕೃಷ್ಣನ ಅನುಗ್ರಹವಾಗಲಿ. ವಾದಿರಾಜರು ಹೇಳುವಂತಹ ಭಕ್ತಿ ಹೃದಯದಲ್ಲಿ ಮೂಡಿ ಅವನು ವಿಶೇಷವಾಗಿ ಸೇವೆಯನ್ನು ಸ್ವೀಕಾರ ಮಾಡಲಿ. ಸಾಧನೆಯ ಮಾರ್ಗದಲ್ಲಿ ಇನ್ನಷ್ಟು ಮುಂದಿನ ಹೆಜ್ಜೆಗಳನ್ನಿಡುವಂತೆ ಆಯುರಾರೋಗ್ಯಾದಿಗಳನ್ನು ಭಗವಂತ ದಯಪಾಲಿಸಲಿ ಅಂತ ಪ್ರಾರ್ಥಿಸ್ತಾ ಎರಡು ಮಾತನ್ನು ಶ್ರೀ ಗುರು ಮಧ್ವೇಶ ಅರ್ಪಣೆ.